ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಯುಕೆ ಪ್ರವಾಸವನ್ನು ಮುಗಿಸಿ ಮಾಲ್ಡೀವ್ಸ್ಗೆ ಬಂದಿಳಿದಿದ್ದಾರೆ. ಮಾಲ್ಡೀವ್ಸ್ನ 60ನೇ ಸ್ವತಂತ್ರ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಅವರು ಭಾಗವಹಿಸ್ತಾ ಇದ್ದಾರೆ. ಈ ಮಾಲ್ಡೀವ್ಸ್ನ ಪ್ರವಾಸದ ಬಗ್ಗೆ ನೀವು ಇವತ್ತು ಚರ್ಚೆ ಮಾಡಲೇಬೇಕು. ಇದಕ್ಕೊಂದು ಕಾರಣ ಇದೆ. ಯಾಕೆ ಕೇಳಿದ್ರೆ, ನಾವು ಅನೇಕ ಬಾರಿ ಈ ಯು ಟರ್ನ್ ಅನ್ನುವಂತಹ ಪದವನ್ನು ಬಳಸ್ತಾ ಇರ್ತೀವಿ. ಆದರೆ ಆ ಪದಕ್ಕೆ ಎಕ್ಸಾಕ್ಟ್ ಹೊಂದಾಣಿಕೆ ಆಗುವಂತಹ ಬೆಳವಣಿಗೆ ಮಾಲ್ಡೀವ್ಸ್ನಲ್ಲಿ ನಡೆದಿದೆ. ಮಾಲ್ಡೀವ್ಸ್ ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ, ಇದು ಆಕ್ಚುಯಲ್ ಯು ಟರ್ನ್. ಕಳೆದ ಒಂದೂವರೆ ವರ್ಷದ ಹಿಂದೆ ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ಮಾಲ್ಡೀವ್ಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ನೀವೇ ನೋಡಿದ್ರಿ. ಇದ್ರ ಬಗ್ಗೆ ನಾನೇನು ಬಹಳ ವಿವರಿಸಿ ಹೇಳಬೇಕಾಗಿರಲಿಲ್ಲ. ಈಗ ಅಧಿಕಾರದಲ್ಲಿರುವಂತಹ ಮೊಹಮ್ಮದ್ ಮುಯಿಜು ಈ ಹಿಂದೆ ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ಮಾಡಿಯೇ ಅಧಿಕಾರಕ್ಕೆ ಬಂದಿದ್ದು. ತಾನೇ ಸ್ವತಃ ಇಂಡಿಯಾ ಔಟ್ ಅನ್ನುವಂಥ ಟೀ ಶರ್ಟನ್ನು ಧರಿಸಿದ್ರು. ಜೊತೆಗೆ ನರೇಂದ್ರ ಮೋದಿ ಅವರ ಗೊಂಬೆಯನ್ನು ಮಾಡಿ ಪ್ರತಿಭಟನೆಯಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇತ್ತು. ಅನಂತರ ಅವರು ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಮೋದಿ ಹಾಗೂ ಭಾರತದ ವಿರುದ್ಧವಾದಂತಹ ನೀತಿಯನ್ನೇ ಅವರು ಕೈಗೊಳ್ತಾ ಇದ್ರು. ನರೇಂದ್ರ ಮೋದಿ ಅವರ ಲಕ್ಷದ್ವೀಪ ಪ್ರವಾಸದ ಬಳಿಕವಂತೂ ಭಾರತ ಮತ್ತು ಮಾಲ್ಡೀವ್ಸ್ನ ನಡುವೆ ಭಾರಿ ದೊಡ್ಡ ರಾಜತಾಂತ್ರಿಕ ತಿಕ್ಕಾಟ ಏರ್ಪಟ್ಟಿತ್ತು. ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಗಿತ್ತು. ಆದ್ರೆ ಇವತ್ತು ಏನಾಗಿದೆ, ಯಾರು ಇಂಡಿಯಾ ಔಟ್ ಅನ್ನುವಂತಹ ಕ್ಯಾಂಪೇನ್ ಮಾಡಿದ್ರೋ ಅದೇ ವ್ಯಕ್ತಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾಲ್ಡೀವ್ಸ್ನ 60ನೇ ಸ್ವತಂತ್ರ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ಆಹ್ವಾನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಭರ್ಜರಿಯಾದಂತಹ ಸ್ವಾಗತವನ್ನ ಕೊಟ್ಟು ತನ್ನ ದೇಶಕ್ಕೆ ಆತ್ಮೀಯವಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಮಿತ್ರರೇ, ಈ ಬೆಳವಣಿಗೆಗೆ ಏನು ಕಾರಣ? ಇದೆಲ್ಲ ಆಗಿದ್ದಾದ್ರೂ ಹೇಗೆ? ಚೀನಾ ಮಿತ್ರನಾಗಿರುವಂತಹ ಮುಯಿಜು ಬಾಯಲ್ಲಿ ಭಾರತದ ಜಪ ಯಾಕಾಗ್ತಾ ಇದೆ? ಇದು ಕುತಂತ್ರವೋ, ತಂತ್ರವೋ, ಬದುಕುವ ಕಲೆಯೋ? ಇದೆಲ್ಲದರ ನಡುವೆ ಭಾರತದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನರೇಂದ್ರ ಮೋದಿಯಲ್ಲಿ ದಮ್ಮೇ ಇಲ್ಲ ಅಂತ ಹೇಳಿದ್ಯಾಕೆ? ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಮಾಲ್ಡೀವ್ಸ್ನಲ್ಲಿ 60ನೇ ಸ್ವತಂತ್ರ ದಿನಾಚರಣೆ. ಈ ಸ್ವತಂತ್ರ ದಿನಾಚರಣೆಗೆ ನೀವು ಬರಬೇಕು, ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕು ಅಂತ ನರೇಂದ್ರ ಮೋದಿ ಅವರಿಗೆ ಸ್ವತಃ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಆಹ್ವಾನವನ್ನು ಕೊಟ್ಟಿದ್ದ. ನರೇಂದ್ರ ಮೋದಿ ಅವರು ಇದನ್ನು ಒಪ್ಪಿಕೊಂಡಿದ್ರು. ಮಿತ್ರರೇ, ಒಂದು ಕಾಲದಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ನ ಸಂಬಂಧ ಹೇಗಿತ್ತು ಗೊತ್ತಾ? ಮುಯಿಜು ಭಾರತಕ್ಕೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಭಾರತ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಬೇಕಾಗಿಲ್ಲ ನೀವು ಬರೋದು ಅಂತ ಹೇಳಿತ್ತು. ಯಾವ ಸಂದರ್ಭ ಅಂತ ನಿಮಗೆ ನೆನಪಿರಬಹುದು. ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಮುಯಿಜು ಚೀನಾ ಪ್ರವಾಸವನ್ನು ಕೈಗೊಂಡಿದ್ದ. ಆ ಸಂದರ್ಭದಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ನ ಸಂಬಂಧ ತೀರಾ ಹದಗೆಟ್ಟು ಹೋಗ್ಬಿಡ್ತು. ಯಾಕೆಂದರೆ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋದ್ರು, ಅಲ್ಲೊಂದು 4 ಫೋಟೋ ತೆಗೆದು ಹಾಕಿಬಿಟ್ರು. ಅದಕ್ಕೆ ಮಾಲ್ಡೀವ್ಸ್ನ ಸಚಿವರುಗಳು ಕೆಟ್ಟದ ಕಮೆಂಟ್ ಹಾಕ್ಬಿಟ್ರು. ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನ ಶುರುವಾಯಿತು. ತಕ್ಷಣ ತೀವ್ರವಾಗಿ ಒತ್ತಡಕ್ಕೊಳಗಾದಂತಹ ಮುಯಿಜು, ನಾನು ನೇರವಾಗಿ ಭಾರತಕ್ಕೆ ಬರ್ತೀನಿ, ನಾನು ಸಂಬಂಧ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡ್ತೀನಿ ಅಂತ ಬೇಡಿಕೆ ಇಟ್ಟಿದ್ದ. ಆದರೆ ಭಾರತ ಸರ್ಕಾರ ಒಪ್ಕೊಂಡಿರಲಿಲ್ಲ. ಮಾಲ್ಡೀವ್ಸ್ನ ರಾಯಭಾರಿಗೆ ಸಮನ್ಸ್ ಕೊಟ್ಟು ಕರೆದು ಮುಖಕ್ಕೆ ಮಂಗಳಾರತಿ ಎತ್ತಿ ಕಳುಹಿಸಿಬಿಟ್ಟಿತ್ತು. ಅಂತಹ ಪರಿಸ್ಥಿತಿ ಎರಡೂ ದೇಶಗಳ ನಡುವೆ ನಿರ್ಮಾಣ ಆಗಿತ್ತು. ಆದರೆ ನಂತರದ ದಿನದಲ್ಲಿ ಭಾರತ ಅದನ್ನು ಸಾಧಿಸೋದಕ್ಕೆ ಹೋಗಿಲ್ಲ. ಏನೋ ಚಿಕ್ಕ ಮಕ್ಕಳು ತಪ್ಪು ಮಾಡ್ತಾರೆ ಬಿಡಿ ಅನ್ನುವ ಅರ್ಥದಲ್ಲಿ ಮಾಲ್ಡೀವ್ಸ್ಗೆ ಕ್ಷಮಾದಾನವನ್ನು ಮಾಡಿಬಿಡ್ತು. ನರೇಂದ್ರ ಮೋದಿ ಅವರು ತಾನು 3ನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಮುಯಿಜುಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ರು. ಈ ಮುಯಿಜು ಭಾರತಕ್ಕೂ ಬಂದಿದ್ದ. ಅದಾದ ನಂತರ ಎರಡೂ ದೇಶಗಳ ಸಂಬಂಧ ಸುಧಾರಣೆ ಆಗೋದಕ್ಕೆ ಶುರುವಾಯಿತು. ಈಗ ಅದೇ ಮುಯಿಜು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ 60ನೇ ಸ್ವತಂತ್ರ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಾನೆ. ಕೇವಲ ಆಹ್ವಾನವನ್ನು ಮಾತ್ರ ಕೊಟ್ಟಿದ್ದಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಯುಕೆಯಿಂದ ಮಾಲ್ಡೀವ್ಸ್ಗೆ ಬಂದಿಳಿದಂತಹ ಸಂದರ್ಭದಲ್ಲಿ ಸ್ವತಃ ಮುಯಿಜು ಏರ್ಪೋರ್ಟ್ನಲ್ಲಿ ಹಾಜರಿದ್ದ. ಅಂದರೆ ನರೇಂದ್ರ ಮೋದಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಮಾಲ್ಡೀವ್ಸ್ನ 4 ಪ್ರಮುಖ ಕ್ಯಾಬಿನೆಟ್ ಸಚಿವರು ಕೂಡ ಅಲ್ಲೇ ಹಾಜರಿದ್ದರು. ಇದಿಷ್ಟು ಮಾತ್ರ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏರ್ಪೋರ್ಟ್ನಲ್ಲೇ ಗಾರ್ಡ್ ಆಫ್ ಆನರ್ ಅನ್ನು ಕೂಡ ಸಲ್ಲಿಸಲಾಯಿತು. ಜೊತೆಗೆ ಭಾರತ ಮತ್ತು ಮಾಲ್ಡೀವ್ಸ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಕೋರಲಾಯಿತು. ಅಂದರೆ ಮಾಲ್ಡೀವ್ಸ್ ಕೈಯಲ್ಲಿ ಎಷ್ಟು ಉತ್ಕೃಷ್ಟವಾದಂತಹ ವೆಲ್ಕಮ್ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಉನ್ನತವಾದಂತಹ ವೆಲ್ಕಮ್ ಅನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದೆ. ಯಾಕಂದರೆ ಬೇರೆ ಟೈಮ್ ಆಗಿದ್ರೆ ಇದಕ್ಕೇನು ಅಂತಹ ಇಂಪಾರ್ಟೆನ್ಸ್ ಇರಲಿಲ್ಲ. ಯಾಕೆ ಅಂತಂದರೆ ಮಾಲ್ಡೀವ್ಸ್ ಭಾರತದ ಪಕ್ಕದಲ್ಲಿರುವಂತಹ ದೇಶ, ಒಂದು ಪುಟ್ಟ ದೇಶ. ಭಾರತದ ಸಹಾಯ ಅವರಿಗೆ ಅವಶ್ಯಕತೆ ಇದೆ. ಹೀಗಾಗಿ ಭಾರತದ ಪ್ರಧಾನಿಗೆ ಇಷ್ಟೊಂದು ದೊಡ್ಡ ಗೌರವ ಕೊಟ್ಟರು ಅಂತ ನಾವು ಅಂದುಕೊಳ್ಳಬಹುದಿತ್ತು. ಆದರೆ ಮುಯಿಜು ಅಧಿಕಾರದಲ್ಲಿರುವ ಕಾರಣ, ಜೊತೆಗೆ ಅವರು ಇಂಡಿಯಾ ಔಟ್ ಅನ್ನುವಂತಹ ಕ್ಯಾಂಪೇನ್ ಮಾಡಿಕೊಂಡೇ ಅಧಿಕಾರಕ್ಕೆ ಬಂದಿರೋದು. ಅಧಿಕಾರಕ್ಕೆ ಬಂದ ಬಳಿಕ ಭಾರತದ ವಿರುದ್ಧ ಅವರು ಕೈಗೊಂಡಂತಹ ನಿರ್ಧಾರ, ಚೀನಾ ಇರಬಹುದು, ಟರ್ಕಿ ಇರಬಹುದು, ಆ ಎಲ್ಲ ದೇಶಗಳಿಗೆ ಮಾಲ್ಡೀವ್ಸ್ ಹಾಕದಂತಹ ಮಣೆ, ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ನ ಸಂಬಂಧ ಶಾಶ್ವತವಾಗಿ ಹಾಳಾಗಿ ಹೋಗ್ಬಿಡ್ತು. ಇಂದಲ್ಲ ನಾಳೆ ಎರಡೂ ದೇಶದ ನಡುವೆ ಬಹಳ ದೊಡ್ಡ ಮಟ್ಟದ ತಿಕ್ಕಾಟ ಆಗಬಹುದು. ಭಾರತ ವಿರೋಧಿ ಕೃತ್ಯಕ್ಕೆ ಮಾಲ್ಡೀವ್ಸ್ ಕೈ ಹಾಕಬಹುದು. ಅಂದರೆ ನಾಳೆ ಚೀನಾಗೆ ದೊಡ್ಡ ಮಟ್ಟದಲ್ಲಿ ಮಣೆ ಹಾಕೋದಾಗಿರಬಹುದು, ಚೀನಾವನ್ನು ಆಹ್ವಾನಿಸಿ ತನ್ನ ದೇಶದಲ್ಲಿ ಕೂರಿಸ್ಕೊಳ್ಳೋದಿರಬಹುದು. ಇದೆಲ್ಲ ಆಗತ್ತೆ ಎನ್ನುವಂತಹ ಭಾವನೆ ಬಿಲ್ಡ್ ಆಗಿತ್ತು. ಆ ಸಂದರ್ಭದಲ್ಲಿ ಮಾಲ್ಡೀವ್ಸ್ ಒಂದು ದೊಡ್ಡ ಯು ಟರ್ನ್ ಅನ್ನು ತೆಗೆದುಕೊಂಡು ಭಾರತದ ಪ್ರಧಾನಿಗೆ ಇಷ್ಟೆಲ್ಲ ಆದರ ಆತಿಥ್ಯವನ್ನು ಮಾಡ್ತಾ ಇದೆ.
ಈ ಒಂದು ಫೋಟೋವನ್ನು ನೋಡಿ. ನಾನು ಮೊದಲಿಗೆ ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾರೋ ನರೇಂದ್ರ ಮೋದಿಯವರ ಬೆಂಬಲಿಗರು AI ಫೋಟೋ ಮಾಡಿದ್ದಾರೆ ಅಂತ ಅನ್ಕೊಂಡೆ. ಆನಂತರ ಗೊತ್ತಾಯಿತು ಇದು ಮಾಲ್ಡೀವ್ಸ್ನ ರಕ್ಷಣಾ ಭವನ ಹೊಸದಾಗಿ ನಿರ್ಮಾಣ ಆಗಿದ್ದು ನರೇಂದ್ರ ಮೋದಿಯವರ ಕೈಯಲ್ಲೇ ಉದ್ಘಾಟನೆ ಮಾಡೋದಕ್ಕೋಸ್ಕರವಾಗಿ ಸಿದ್ಧವಾಗಿದೆ. ಅದರಲ್ಲಿ ನರೇಂದ್ರ ಮೋದಿಯವರ ಗೌರವಾರ್ಥವಾಗಿ ಈ ದೊಡ್ಡ ಫೋಟೋವನ್ನು ಪ್ರದರ್ಶನ ಮಾಡಲಾಗಿದೆ ಅಂತ ಅನಂತರ ಗೊತ್ತಾಯಿತು. ಯಾವ ಮುಯಿಜು ತನ್ನ ದೇಶದಲ್ಲಿ ಭಾರತದ ಸೇನೆ ಇರಬಾರದು ಅಂತ ಹೇಳಿ ಇಂಡಿಯಾ ಔಟ್ ಕ್ಯಾಂಪೇನ್ ಮಾಡಿದ್ನೋ, ಭಾರತದ ಸೇನೆಯನ್ನು ಹೊರಹಾಕುವಂತ ತೀರ್ಮಾನ ಕೈಗೊಂಡಿದ್ನೋ, ಅದೇ ಮುಯಿಜು ಭಾರತದ ಪ್ರಧಾನಿಯ ಕೈಯಲ್ಲಿ ರಕ್ಷಣಾ ಭವನವನ್ನು ಉದ್ಘಾಟನೆ ಮಾಡಿಸಿದ್ದಾನೆ. ಮಾಲ್ಡೀವ್ಸ್ ಯಾಕೆ ಹೀಗೆ ಬದಲಾಯಿತು? ಕಾರಣ ಏನು? ಏನಾದರೂ ಒಂದು ಕಾರಣ ಇರಬೇಕಲ್ಲ. ಇಷ್ಟೊಂದು ದೊಡ್ಡ ಯೂ ಟರ್ನ್ ಸಡನ್ ಆಗಿ ಆಗೋದಕ್ಕೆ ಹೇಗೆ ಸಾಧ್ಯ? ಮೊದಲಿಗೆ ಮಿತ್ರರೇ, ಈ ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ಮಾಡೋದಕ್ಕೆ ಏನು ಕಾರಣ ಅಂತ ನಿಮಗೆ ಹೇಳ್ಬಿಡ್ತೀನಿ. ಈ ಹಿಂದೆ ಇದ್ದಂತಹ ಮಾಲ್ಡೀವಿಯನ್ ಪ್ರೆಸಿಡೆಂಟ್ ಭಾರತಕ್ಕೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದ್ದ, ಭಾರತದೊಂದಿಗೆ ಸಿಕ್ಕಾಪಟ್ಟೆ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿದ್ದ. ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಚೀನಾ ಏನಾದರೂ ಮಾಡಿ ಮಾಲ್ಡೀವ್ಸ್ನಲ್ಲಿ ಒಂದು ಸರ್ಕಾರವನ್ನು ಬದಲಾಯಿಸಬೇಕು, ನನ್ನ ಪಪೆಟ್ ಗೌರ್ಮೆಂಟ್ ಅನ್ನು ತರಬೇಕು ಅಂತ ಅವರು ಕೂಡ ಯತ್ನ ಮಾಡ್ತಾ ಇದ್ರು. ಚೈನಾ ಬಳಿಯಲ್ಲಿ ದುಡ್ಡಿಗೆ ಏನು ಕೊರತೆ ಇದೆಯಾ? ಈ ಮುಯಿಜು ಪಕ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅವರು ಫಂಡಿಂಗ್ ಕೂಡ ಮಾಡಿದ್ರು. ಫಂಡಿಂಗ್ ಮಾಡಿ ಅಧಿಕಾರಕ್ಕೆ ತರೋದಕ್ಕೋಸ್ಕರವಾಗಿ ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ಮಾಡಿದ್ರು. ಆ ರೀತಿಯಾದಂತಹ ನರೇಟಿವ್ ಅನ್ನು ದೇಶದಲ್ಲಿ ಬಿಲ್ಡ್ ಮಾಡಲಾಯಿತು. ಆರಂಭದಲ್ಲಿ ಮಾಲ್ಡೀವ್ಸ್ನ ಜನರಿಗೂ ಕೂಡ ಅನ್ನಿಸ್ತು ಭಾರತ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡ್ತಾ ಇದೆ, ಇಡೀ ಮಾಲ್ಡೀವ್ಸ್ ಭಾರತದ ಮಯವಾಗ್ತಾ ಇದೆ. ಇಲ್ಲಿಗೆ ಬರುವಂತಹ ಪ್ರವಾಸಿಗರು ಅವರೇ, ಮಾಲ್ಡೀವ್ಸ್ನಲ್ಲಿ ಆಗ್ತಿರುವಂತಹ ಪ್ರತಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಮಾಡ್ತಿರೋದು ಕೂಡ ಭಾರತವೇ, ಮಾಲ್ಡೀವ್ಸ್ನಲ್ಲಿರುವಂತಹ ಸೇನೆಯೂ ಕೂಡ ಭಾರತದ್ದೇ. ಮಾಲ್ಡೀವ್ಸ್ನವ್ರಿಗೆ ಏನಾದರೂ ಸಂಕಷ್ಟ ಬಂತು ಅಂತಂದರೆ ಮೊದಲಿಗೆ ಸಹಾಯಕ್ಕೆ ಧಾವಿಸುವಂತಹದ್ದು ಕೂಡ ಭಾರತೀಯರೇ. ಇದನ್ನೆಲ್ಲ ಅವರು ನೆಗೆಟಿವ್ ಆಗಿ ತೆಗೆದುಕೊಂಡ್ರು. ಅಂದರೆ ಕಂಪ್ಲೀಟ್ ಆಗಿ ನಾವು ಭಾರತದ ಕಂಟ್ರೋಲಿಗೆ ಹೋಗ್ತಾ ಇದ್ದೀವಿ, ಈ ರೀತಿಯ ಭಾವನೆಯನ್ನು ಚೈನಾ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತು. ಅಂದರೆ ನೇರವಾಗಿ ಚೈನಾದವರು ಬಂದಲ್ಲೇನು ಹೇಳಲಿಲ್ಲ, ಬದಲಾಗಿ ಈ ಮುಯಿಜು ಪಕ್ಷಕ್ಕೆ ಫಂಡಿಂಗ್ ಮಾಡಿದ್ರು. ಇವರು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕ್ಯಾಂಪೇನ್ ಮಾಡಿಬಿಟ್ರು. ಆದರೆ ಮಿತ್ರರೇ, ಈ ಮುಯಿಜು ಅಧಿಕಾರಕ್ಕೆ ಬಂದಲ್ಲ, ಆರಂಭದಲ್ಲಿ ಈತನಿಗೆ ಗೊತ್ತಾಗಿಲ್ಲ ಭಾರತದ ಮಹತ್ವ. ಆ ನಂತರದಲ್ಲಿ ಗೊತ್ತಾಗೋದಕ್ಕೆ ಶುರುವಾಯಿತು, ಭಾರತವನ್ನು ಬಿಟ್ಟು ನಾವು ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ, ಮಾಲ್ಡೀವ್ಸ್ ಉಳಿಯೋದೇ ಇಲ್ಲ ಅಂತ. ಯಾಕೆ ಕೇಳಿದ್ರೆ ಕಳೆದ ಡಿಸೆಂಬರ್ನಲ್ಲಿ ಅವರಿಗೊಂದು ದೊಡ್ಡ ಆರ್ಥಿಕ ಸಂಕಷ್ಟ ಬಂತು. ಎಂತಹ ಪರಿಸ್ಥಿತಿ ಅಂತಂದರೆ ಅವರ ಒಟ್ಟಾರೆ ಫಾರೆಕ್ಸ್ ರಿಸರ್ವ್ ಕೇವಲ 2 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ಉಳಿದಿತ್ತು. 2 ತಿಂಗಳಾದ ಬಳಿಕ ₹1 ವಿದೇಶಿ ವ್ಯಾಪಾರವನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿಗೆ ಮಾಲ್ಡೀವ್ಸ್ ಬಂತು. ಆಗ ಮುಯಿಜುಗೆ ನೆನಪಾಗಿದ್ದು ಇದೇ ಭಾರತ. ಆತ ನೇರವಾಗಿ ಭಾರತಕ್ಕೆ ಬರ್ತಾನೆ, ಭಾರತದೊಂದಿಗೆ ಕರೆನ್ಸಿ ಸ್ವ್ಯಾಪ್ ಡೀಲನ್ನು ಮಾಡ್ಕೊಳ್ತಾನೆ. ನಿಮಗೆ ನೆನಪಿರಲಿ ಮಿತ್ರರೇ, ಭಾರತ ಮತ್ತು ಮಾಲ್ಡೀವ್ಸ್ನ ನಡುವೆ ದೊಡ್ಡ ವ್ಯಾಪಾರ ಸಂಬಂಧ ಇದೆ. ದೊಡ್ಡ ವ್ಯಾಪಾರ ಅಂತಂದರೆ ನಾವೇನು ಅಮೆರಿಕಾದೊಂದಿಗೆ ಮಾಡ್ತೀವಲ್ಲ ಅಷ್ಟು ದೊಡ್ಡದು ವ್ಯಾಪಾರ ಅಂತಲ್ಲ. ಮಾಲ್ಡೀವ್ಸ್ ಒಂದು ಪುಟ್ಟ ದೇಶ, 5 ಲಕ್ಷ ಜನಸಂಖ್ಯೆ ಇರುವಂಥ ದೇಶ. ಆದರೆ ಆ 5 ಲಕ್ಷ ಜನ ಬದುಕಬೇಕು ಅಂತಂದರೆ ಅವರಿಗೆ ಪ್ರತಿನಿತ್ಯಕ್ಕೆ ಬೇಕಾದಂಥ ಆಹಾರ ವಸ್ತುಗಳಿರಬಹುದು, ಆರೋಗ್ಯಕ್ಕೆ ಬೇಕಾದಂಥ ಔಷಧೋಪಕರಣಗಳಿರಬಹುದು, ಎಲ್ಲದಕ್ಕೂ ಅವರು ಭಾರತವನ್ನೇ ಆಶ್ರಯಿಸಿರುವಂಥದ್ದು. ಮಾಲ್ಡೀವ್ಸ್ನ ಯಾವುದಾದ್ರೂ ಒಬ್ಬ ಪ್ರಜೆಗೆ ಒಂದು ದೊಡ್ಡ ಕಾಯಿಲೆ ಬಂತು ಅಂತಂದರೆ ಅವನು ಕೇರಳದ ಯಾವುದೋ ಆಸ್ಪತ್ರೆಯಲ್ಲಿ ಬಂದು ಚಿಕಿತ್ಸೆ ಪಡಿತಾನೆ, ಇಲ್ಲ ಬೆಂಗಳೂರಿನ ಯಾವುದೋ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡಿತಾನೆ, ಇಲ್ಲ ಚೆನ್ನೈಗೆ ಹೋಗ್ತಾನೆ. ಅಷ್ಟು ಪ್ರಮಾಣದಲ್ಲಿ ಮಾಲ್ಡೀವ್ಸ್ ಭಾರತವನ್ನು ಆಶ್ರಯಿಸಿತ್ತು. ಹೀಗಾಗಿ ಮುಯಿಜು ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಬಂದ ಕರೆನ್ಸಿ ಸ್ವ್ಯಾಪ್ ಡೀಲ್ ಮಾಡಿಕೊಂಡ. ಆ ಸಂದರ್ಭದಲ್ಲಿ ಭಾರತ 6,487 ಕೋಟಿ ಮೊತ್ತದ ಕರೆನ್ಸಿ ಸ್ವ್ಯಾಪ್ ಡೀಲ್ ಮಾಡಿಕೊಳ್ತು. ಜೊತೆಗೆ ಭಾರತ ಈ ಹಿಂದೆಯೇ ಮಾಲ್ಡೀವ್ಸ್ಗೆ ಅನೇಕ ಸಾವಿರ ಕೋಟಿಯಷ್ಟು ಸಾಲ ಕೊಟ್ಟಿದೆಯಲ್ಲ, ಅದನ್ನೆಲ್ಲ ನಿಧಾನವಾಗಿ ಪಾವತಿಸಿ, ಈ ತಕ್ಷಣಕ್ಕೆ ನೀವು ಪಾವತಿಸೋದು ಬೇಕಾಗಿಲ್ಲ ಅಂತ ಅದರಲ್ಲೂ ಕೂಡ ರಿಯಾಯಿತಿಯನ್ನು ಕೊಡ್ತು. ಅದೇ ಇನ್ನೊಂದು ಕಡೆ ಚೀನಾ ಕೂಡ ಮಾಲ್ಡೀವ್ಸ್ಗೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಟ್ಟಿದೆ. ಮಾಲ್ಡೀವ್ಸ್ನ ಒಟ್ಟಾರೆ ಸಾಲದಲ್ಲಿ 11,850 ಕೋಟಿಯಷ್ಟು ಚೀನಾದ ಸಾಲ ಇದೆ. ಚೈನಾ ಅದನ್ನು ವಸೂಲಿ ಮಾಡ್ತಾ ಇದೆ, ಅವರೇನು ರಿಯಾಯಿತಿ ಕೊಟ್ಟಿಲ್ಲ. ಹೀಗೆ ಮಾಲ್ಡೀವ್ಸ್ಗೆ ಅತ್ಯಂತ ಸಂಕಷ್ಟದ ಆರ್ಥಿಕ ಪರಿಸ್ಥಿತಿ ಉಂಟಾದಂತಹ ಸಂದರ್ಭದಲ್ಲಿ ಅವರಿಗೆ ಭಾರತವೇ ಸಹಾಯ ಮಾಡಿದ್ದು. ಇದನ್ನ ಮುಯಿಜು ಈಗ ಅರ್ಥ ಮಾಡಿಕೊಂಡಿದ್ದಾನೆ. ಜೊತೆಗೆ ಭಾರತೀಯರು ಮಾಡಿದಂತಹ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನವೂ ಕೂಡ ಈ ಮುಯಿಜುಗೆ ಮತ್ತು ಇಡೀ ಮಾಲ್ಡೀವ್ಸ್ಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದೆ, ಅವರ ಆರ್ಥಿಕತೆಗೆ ಪೆಟ್ಟು ಕೊಟ್ಟಿದೆ. ಹೀಗಾಗಿ ಭಾರತದೊಂದಿಗೆ ಸಂಬಂಧ ಸುಧಾರಣೆ ಮಾಡಿಕೊಳ್ಳದೆ ಅವರಿಗೆ ಬೇರೆ ದಾರಿ ಇರಲಿಲ್ಲ. ಇದೇ ಕಾರಣದಿಂದ ಮುಯಿಜು ಮತ್ತೆ ಭಾರತದ ಜಪವನ್ನು ಆರಂಭಿಸಿದ್ದು 60ನೇ ಸ್ವತಂತ್ರ ದಿನಾಚರಣೆಗೆ ಭಾರತದ ಪ್ರಧಾನಿಗೆ ಆಹ್ವಾನವನ್ನು ಕೂಡ ಕೊಟ್ಟು ಇಂತಹ ಅದ್ಭುತವಾದಂತಹ ವೆಲ್ಕಮ್ ಮಾಡಿರೋದು. ಈಗ ಮಿತ್ರರೇ, ನರೇಂದ್ರ ಮೋದಿ ಅವರೇನು ಬರಿಗೈಯಲ್ಲಿ ಹೋಗಿಲ್ಲ. ಮಾಲ್ಡೀವ್ಸ್ಗೆ 4,850 ಕೋಟಿಯ ಹೊಸ ಸಾಲವನ್ನು ಘೋಷಣೆ ಮಾಡಿದ್ದಾರೆ. ನಿಮಗೆ ನೆನಪಿರಲಿ, ಮಾಲ್ಡೀವ್ಸ್ ನೋಡೋದಕ್ಕೆ ಸುಂದರವಾಗಿರಬಹುದು, ಯಾಕೆಂದ್ರೆ ಅದು ಟೂರಿಸಂ ಅನ್ನೇ ನೆಚ್ಚಿಕೊಂಡಂತಹ ದೇಶ. ಹೀಗಾಗಿ ಟೂರಿಸಂಗೆ ಬೇಕಾದಂತಹ ಮೂಲಭೂತ ಸೌಕರ್ಯವನ್ನ ಅವರು ರೂಪಿಸಿಕೊಂಡಿದ್ದಾರೆ. ಹೀಗಾಗಿ ಮಾಲ್ಡೀವ್ಸ್ ನೋಡೋದಕ್ಕೆ ಅದ್ಭುತವಾಗಿ ಕಾಣುತ್ತೆ. ಆದರೆ ಅವರ ಆರ್ಥಿಕತೆ ಬಹಳ ದೊಡ್ಡ ಟೊಳ್ಳು, ಅದರಲ್ಲೇನು ಗಟ್ಟಿ ಇಲ್ಲ. ಹೀಗಾಗಿ ಮಾಲ್ಡೀವ್ಸ್ಗೆ ಸಾಲದ ಅವಶ್ಯಕತೆ ಬಹಳಷ್ಟಿದೆ. ಈ ಸಂದರ್ಭದಲ್ಲಿ ಭಾರತ ಹಳೆಯದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಹೊಸದಾಗಿ 4,850 ಕೋಟಿ ಸಾಲವನ್ನು ಮಂಜೂರು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಇದಿಷ್ಟು ಮಾತ್ರ ಅಲ್ಲ, ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ವ್ಯಾಪಾರವನ್ನೇ ನಿಲ್ಲಿಸ್ಬಿಟ್ಟು ಭಾರತದಿಂದ ಪರ್ಚೇಸ್ ಮಾಡ್ತಾ ಇದ್ದಂತಹ ವಸ್ತುಗಳನ್ನ ನಾನು ಚೈನಾದಿಂದ ಖರೀದಿ ಮಾಡ್ತೀನಿ ಅಂತ ಹೊರಟಿದ್ದಂತಹ ಮುಯಿಜು ಈಗ ಭಾರತದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಮನಸ್ಸು ಮಾಡಿದ್ದಾನೆ. ಆ ಬಗ್ಗೆ ಚರ್ಚೆ ಶುರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾನೆ. ನಾವು UK ಜೊತೆ ಮಾಡ್ಕೊಂಡ್ವಲ್ಲ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಈಗ ಮಾಲ್ಡೀವ್ಸ್ ಕೂಡ ಡಿಮ್ಯಾಂಡ್ ಮಾಡ್ತಾ ಇದೆ ನಮ್ಮ ಜೊತೆಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ.
ಮಿತ್ರರೇ, ಇದು ಭಾರತದ ಫಾರಿನ್ ಪಾಲಿಸಿಯ ವಿಜಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಫಾರಿನ್ ಪಾಲಿಸಿಯಲ್ಲಿ ತಾಳ್ಮೆ ಮತ್ತು ಸೂಕ್ಷ್ಮತೆ ಬಹಳ ಮುಖ್ಯ. ಅವತ್ತು ಮುಯಿಜು ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡ್ದ ಅಂತ ಹೇಳ್ಬಿಟ್ಟು, ಅಥವಾ ಭಾರತದ ಪ್ರಧಾನಿಯ ವಿರುದ್ಧ ಕೆಟ್ಟದ ಕಾಮೆಂಟ್ ಹಾಕಿದ್ರು ಅಂತ ಹೇಳಿ ಎರಡೂ ದೇಶದ ರಾಜತಾಂತ್ರಿಕ ಸಂಬಂಧವನ್ನೇ ಮುರಿದು ಹಾಕೊಂಡ್ಬಿಟ್ಟಿದ್ರೆ ಇದೆಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ. ಬದಲಾಗಿ ಏನಾಗ್ತಾ ಇತ್ತು ಗೊತ್ತಾ, ಚೈನಾ ಇನ್ನಷ್ಟು ಮಾಲ್ಡೀವ್ಸ್ನಲ್ಲಿ ಇನ್ವಾಲ್ವ್ ಆಗ್ತಾ ಇತ್ತು. ನಿಮಗೆ ನೆನಪಿರಲಿ, ಮಾಲ್ಡೀವ್ಸ್ ನಮಗೆ ವ್ಯಾಪಾರದ ದೃಷ್ಟಿಯಿಂದಾಗಲಿ ಅಥವಾ ಟೂರಿಸಂ ದೃಷ್ಟಿಯಿಂದಾಗಲಿ ಇಂಪಾರ್ಟೆಂಟ್ ಆದಂತಹ ದೇಶ ಅಲ್ಲ. ಲೊಕೇಶನ್ ದೃಷ್ಟಿಯಿಂದಾಗಿ ಭಾರತಕ್ಕೆ ತೀರಾ ಮುಖ್ಯವಾದಂತಹ ದೇಶ. ಬಂಗಾಳ ಕೊಲ್ಲಿಯಲ್ಲಿ ನಮ್ಮ ಸೆಕ್ಯುರಿಟಿಯನ್ನು ಖಾತ್ರಿಪಡಿಸಬೇಕು ಅಂತಂದರೆ ಮಾಲ್ಡೀವ್ಸ್ ನಮ್ಮ ಜೊತೆಗೆ ಸಹಕಾರ ಕೊಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇದೇ ಕಾರಣದಿಂದಾಗಿ ಮಾಲ್ಡೀವ್ಸ್ನಲ್ಲಾಗುವಂತಹ ಬೆಳವಣಿಗೆಗೆ ಭಾರತ ಅಷ್ಟು ಮಾನ್ಯತೆಯನ್ನು ಕೊಡುತ್ತೆ. ಇಲ್ಲದೆ ಹೋದರೆ ಒಂದು 5 ಲಕ್ಷ ಜನಸಂಖ್ಯೆ ಇರುವಂತಹ ಒಂದು ಪುಟ್ಟ ದ್ವೀಪಕ್ಕೆ ಭಾರತ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಭಾರತ ಡೋಂಟ್ ಕೇರ್ ಅಂತ ಹೇಳಿಬಿಡಬಹುದು. ಆದರೆ ಆ ಲೊಕೇಶನ್ಗೆ ನಮ್ಮ ಶತ್ರುಗಳು ಬಂದಿದ್ದೇ ಆದರೆ, ನಾಳೆ ಪಾಕಿಸ್ತಾನ ಚೈನಾ ಸೇರಿಕೊಂಡು ಅಲ್ಲೇನೊಂದು ವಾಯುನೆಲೆಯನ್ನು ಬಿಲ್ಡ್ ಮಾಡಿದ್ದೇ ಆದರೆ ಭಾರತಕ್ಕೆ ದೊಡ್ಡ ಸಮಸ್ಯೆ ಅದು. ಮಾಲ್ಡೀವ್ಸ್ ಒಂದು ಹೇಳಿ ಕೇಳಿ ಮುಸ್ಲಿಂ ರಾಷ್ಟ್ರ, ಅಲ್ಲಿ ಟರ್ಕಿಯ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುವಂತಹದ್ದು, ಪಾಕಿಸ್ತಾನದ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುವಂತಹದ್ದು ಭಾರತಕ್ಕೆ ಎಚ್ಚರಿಕೆಯ ಕರಗಂಟೆ. ಹೀಗಾಗಿ ಭಾರತ ಅಲ್ಲೇನೇ ವ್ಯತ್ಯಾಸ ಆದರೂ ಕೂಡ ಅದನ್ನು ಬಹಳ ಸೂಕ್ಷ್ಮವಾಗಿ ಬಹಳ ಜಾಣ್ಮೆಯಿಂದಲೇ ಹ್ಯಾಂಡಲ್ ಮಾಡುತ್ತೆ. ಮಿತ್ರರೇ, ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಲ್ಡೀವ್ಸ್ಗೆ ಹೋಗಿ ಇಷ್ಟೆಲ್ಲ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ರಾಹುಲ್ ಗಾಂಧಿ ಅಂದ್ರೆ ವಿಪಕ್ಷ ನಾಯಕ ಒಂದು ಭಾಷಣ ಮಾಡ್ತಾ ಇದ್ರು. ಅದು ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೂ ಕೂಡ ಇದಕ್ಕೊಂದು ಲಿಂಕ್ ಮಾಡಬೇಕು ಅಂತ ಅನಿಸ್ತು. ನಿಮ್ಮ ಅಭಿಪ್ರಾಯವನ್ನು ಕೇಳಬೇಕಲ್ಲ, ಅದಕ್ಕೋಸ್ಕರವಾಗಿ ಲಿಂಕ್ ಮಾಡಬೇಕು ಅಂತ ಅನಿಸ್ತು. ರಾಹುಲ್ ಗಾಂಧಿ ಏನು ಹೇಳಿದ್ರು ಕೇಳಿದ್ರೆ, ನಮಗೆ ನರೇಂದ್ರ ಮೋದಿ ಅವರೇನು ದೊಡ್ಡ ವಿಚಾರ ಅಲ್ಲ, ಈ ಮೀಡಿಯಾದವರು ನರೇಂದ್ರ ಮೋದಿ ಅವರನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ನರೇಂದ್ರ ಮೋದಿ ಅವರನ್ನ ನಾನು ಮೊದಲು ಭೇಟಿ ಆಗ್ತಾ ಇರಲಿಲ್ಲ, ನನಗೆ ಅವ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಆದರೆ ಈಗೊಂದು ನಾನು 2-3 ಬಾರಿ ಭೇಟಿ ಆಗುವಂಥ ಅವಕಾಶ ಸಿಕ್ತು, ಭೇಟಿಯಾದೆ. ಈಗ ನನಗೆ ಗೊತ್ತಾಯಿತು ನರೇಂದ್ರ ಮೋದಿಯ ಬಳಿಯಲ್ಲಿ ದಮ್ಮೇ ಇಲ್ಲ ಅಂತ. ಹೀಗಂತ ರಾಹುಲ್ ಗಾಂಧಿ ಭಾಷಣ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಮಿತ್ರರೇ, ನೀವೇ ಡಿಸೈಡ್ ಮಾಡಬೇಕು ನರೇಂದ್ರ ಮೋದಿ ಅವರ ಬಳಿಯಲ್ಲಿ ದಮ್ ಇದೆಯಾ ಇಲ್ವಾ, ರಾಹುಲ್ ಗಾಂಧಿ ಬಳಿಯಲ್ಲಿ ದಮ್ ಇದೆಯಾ ಇಲ್ವಾ ಅಂತ. ಯಾಕೆಂದರೆ ನಾನಂತೂ ಅಧಿಕಾರದಲ್ಲಿದ್ದವರಿಗೆ ದಮ್ ಇರುತ್ತೆ ಅಂತ ಅಂದ್ಕೊಂಡೆ. ಯಾಕೆಂದರೆ ಜನ ಅವರನ್ನು ಒಪ್ಕೊಂಡಿದ್ದಾರಲ್ಲ. 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ 3ನೇ ಬಾರಿಗೆ ವಿಪಕ್ಷ ಸ್ಥಾನದಲ್ಲಿ ಕೂತಿದೆ. ಅದನ್ನೇ ಅವರೇನಾದರೂ ದಮ್ ಅಂತ ಪರಿಗಣಿಸಿದಾರಾ ಹೇಗೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.